ನಮಸ್ತೆ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ಅಡಚಣೆಗಳಿವೆಯೇ? ಭಯಗಳು ನಿಮ್ಮ ಮನಸ್ಸನ್ನು ಕಾಡುತ್ತಿವೆಯಾ? ಎಷ್ಟು ಪ್ರಯತ್ನಿಸಿದರೂ ಯಶಸ್ಸು ಸಿಗುತ್ತಿಲ್ಲವೇ? ಒಬ್ಬ ದೇವರು ಇದ್ದಾನೆ, ಭಕ್ತನಿಗಾಗಿ ಪರ್ವತವನ್ನೇ ಎತ್ತಿದವನು, ಶ್ರೀರಾಮನಿಗಾಗಿ ಲಂಕೆಯನ್ನು ಬೆಂಕಿಗಿಟ್ಟವನು, ಭೂತ ಪಿಶಾಚಿಗಳನ್ನು ಓಡಿಸುವ ಮಹಾಶಕ್ತಿ. ಅವನು ಯಾರು ಗೊತ್ತಾ? ಅವನೇ ಮಹಾವೀರ ಅಂಜನಿ ಪುತ್ರ ಶ್ರೀ ಹನುಮಂತ. ಜೈ ಹನುಮಾನ್. ಇಂದು ನಾವು ಜಪಿಸುವುದು ಸಾಮಾನ್ಯ ಸ್ತೋತ್ರವಲ್ಲ, ಇದು ರಕ್ಷಣೆಯ ಕವಚ, ಇದು ಶಕ್ತಿಯ ಮಂತ್ರ, ಇದು ಭಕ್ತಿಗೆ ದೊರಕುವ ಆಶೀರ್ವಾದ. ಅದು ಹನುಮಾನ ಚಾಲೀಸ. ಈ ಚಾಲೀಸವನ್ನು ಭಕ್ತಿಯಿಂದ ಕೇಳಿದರೂ ಜಪಿಸಿದರೂ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಹನುಮಂತನ ಮಹಿಮೆ. ಅಂಜನಾದೇವಿಯ ಪುತ್ರನಾಗಿ ಜನಿಸಿದ ಈ ಮಹಾಶಕ್ತಿ ಬಾಲ್ಯದಲ್ಲೇ ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ಹಾರಿದವನು, ಸೂರ್ಯನನ್ನೇ ತಿನ್ನಕ್ಕೆ ಹೋದವನು, ಸೂರ್ಯದೇವರನ್ನು ಗುರುವಾಗಿ ಸ್ವೀಕರಿಸಿದ ಜ್ಞಾನಶಾಲಿ, ಶ್ರೀರಾಮನ ಸೇವೆಗೆ ಜೀವನವನ್ನೇ ಅರ್ಪಿಸಿದ ದಾಸ, ಲಂಕೆಯನ್ನು ದಹಿಸಿದ ಪರಾಕ್ರಮಿ, ಸಂಜೀವಿನಿ ಬೆಟ್ಟವನ್ನೇ ಎತ್ತಿಕೊಂಡು ಬಂದ ಭಕ್ತಶ್ರೇಷ್ಠ. ಇಲ್ಲಿ ನೀವು ಹನುಮಂತನ ಭಕ್ತಿಯ ಪರಾಕಾಷ್ಠೆಯನ್ನು ನೋಡುವಿರಿ. ಜೈ ಹನುಮಾನ್. ಇದು ಕೇವಲ ಬಲವಲ್ಲ, ಇದು ಭಕ್ತಿಯ ಶಕ್ತಿ. ಜ್ಞಾನ ಮತ್ತು ಗುಣಗಳ ಸಾಗರ, ಅಪಾರ ಶಕ್ತಿ ಮತ್ತು ಧೈರ್ಯದ ಸ್ವರೂಪ ನಮ್ಮ ಹನುಮಂತ. ಭಕ್ತರ ಕಷ್ಟವನ್ನು ಕ್ಷಣದಲ್ಲೇ ನಿವಾರಿಸುವ ರಕ್ಷಕ. ಹನುಮಂತನ ನಾಮಸ್ಮರಣೆ ಮಾಡಿದರೆ ಭಯ ದೂರವಾಗುತ್ತದೆ, ಮನಸ್ಸಿಗೆ ಧೈರ್ಯ ಬರುತ್ತದೆ, ಜೀವನದಲ್ಲಿ ವಿಶ್ವಾಸ ಬೆಳೆಯುತ್ತದೆ. ನಿಮ್ಮ ಮನೆಯಲ್ಲಿ ಅಶಾಂತಿ ಇದೆಯೇ? ನಿಮ್ಮ ಜೀವನದಲ್ಲಿ ದುಷ್ಟ ಶಕ್ತಿಗಳ ಭಯ ಇದೆಯೇ? ಹನುಮಂತನ ನಾಮವನ್ನು ಭಕ್ತಿಯಿಂದ ಜಪಿಸಿ, ಅವನ ಕೃಪೆ ನಿಮ್ಮನ್ನು ಕಾಪಾಡುತ್ತದೆ. ಜೈ ಹನುಮಾನ್, ಜೈ ಶ್ರೀರಾಮ್. ಭಕ್ತಿ ಭಾವದ ಮೃದು ಮನಸ್ಸಿನ ನಮ್ಮ ಹನುಮಂತ, ಅವನಿಗೆ ರಾಮನ ಮೇಲೆ ಅತೀವ ಭಕ್ತಿ. ಅದು ನಮಗೆ ಕಲಿಸುವ ಪಾಠ. ಸೇವೆ, ನಿಷ್ಠೆ, ನಂಬಿಕೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಭಕ್ತಿಯಿಂದ ದೇವರನ್ನು ನೆನೆಸಿದರೆ ಆತ್ಮಬಲ ಬರುತ್ತದೆ. ಬನ್ನಿ, ಈಗ ನಾವು ಹನುಮಾನ ಚಾಲೀಸವನ್ನು ಭಕ್ತಿಯಿಂದ ಸ್ತೋತ್ರ ಮಾಡೋಣ. ಚಾಲೀಸ ಪ್ರಾರಂಭ. ದೋಹಾ. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರು ಸುಧಾರಿ, ಬರನಹು ರಘುಬರ ಬಿಮಲ ಜಸು ದೋ ಜಾಯ ಕುಪಲಚಾರಿ, ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ, ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶ ವಿಕಾರ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪೀಸತಿ ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೆ ಸಂಗಿ, ಕಂಚನ ಭರಣ ವಿರಾಜ ಸುಬೇಸ, ಕಾನನ ಕುಂಡಲ ಕುಂಚಿತ ಕೇಸ, ಆತ ಭಜ್ರ ಧ್ವಜ ವಿರಾಜೈ, ಕಾಂದೆ ಮೂಂಜೆ ಜನೇಹು ಸಾಜೈ, ಶಂಕರ ಸುವನ ಕೇಸರಿ ನಂದನ, ತೇಜ ಪ್ರತಾಪ ಮಹಾಜಗಬಂಧನ, ವಿದ್ಯಾವಾನ ಗುಣಿ ಅತಿ ಚಾತುರ, ರಾಮ ಕಾಜ ಕರಿಬೇಕೋ ಆತುರ, ಪ್ರಭು ಚರಿತ್ರ ಸುನಿಬೇಕೋ ರಸಿಯ, ರಾಮ ಲಖನ ಸೀತಮನ ಬಸಿಯ, ಸೂಕ್ಷ್ಮ ರೂಪಧರಿ ಸಿಯಾ ಈತಿಕಾವ, ವಿಕಟ ರೂಪಧರಿ ಲಂಕ ಜರಾವ, भीम रूप धरि असुर संहारे, रामचंद्र जी के काज समारे, लाय संजीवन लखन जियाहे, श्री रघुबीर हरषि उर लाये, रघुपति की नहीं बहुत बड़ाई, तुम मम प्रिय भरत ही समबाई, सहस बदन तुम्हारो यस गावई, अस कहि श्रीपति कंठ लगावई, सनकादिक ब्रह्मादि मुनीश नारद सारद सहिताई सा, जम कुबेर दिक्पाल जहांते,
उपकार सुग्रीवं कीनः राम मिलाय राजपद दीनः तुम्हारो मंत्र विभीषण माना लंकेश्वर भये सब जग जाना जुग सहस्र योजन परबानु लील्यो ताई मधुर फल जानु प्रभु मुद्रिक मेली मुखमाही जलादि लांगी गई अचर जनाही दुर्गम काज जगत के चेते सुगम अनुग्रह तुम्हारे तेते राम दुहारे तुम रखवारे ओ तुन आज्ञा बिनु पैसारे सब सुख लहई तुम्हारी सरना तुम रक्षक काहू को डरना आपन तेजा समारो हापै तीनों लोक हांकते कापै भूत पिशाच निकट नाई हावै महावीर जब नाम सुनावै नासै रोग हरै सब पीरा जपत निरंतर हनुमत बलबीरा संकट ते हनुमान छुड़ावै मन क्रम वचन ध्यान जो लावै सब पर राम तपस्वी राजा तिनके काजा सकल तुम साजा और मनोरथ जो कोई लावै सोही हमित जीवन पल पावै चारों जुग परताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुलारे अष्ट सिद्धि नौ निधि के दाता सबर दीना जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावै जन्म जन्म के दुख बिसारवै अंत काल रघुवर पुर जाहि जहाँ जन्म हरि भक्त कहाहि और देवत चित्त न धरहि हनुमत से ही सर्व सुख करहि संकट कटई मिटई सब पीरा जो सुमिरई हनुमत बलबीरा जय जय हनुमान गोसाहि कृपा करहु गुरुदेव की नाही जो सत बार पाठ कर कोहि छूटई बंदी महासुख होहि जो यह पढ़ई हनुमान चालीस होय सिद्धि साखी गौरी सा तुलसीदास सदा हरि चेरा कीजै नाथ हृदय महांडेरा पवन तनय संकट हरण मंगल मूर्ति रूपा राम लखन सीत सहित हृदय बसहु सूरभूपा ಜೈ ಶ್ರೀರಾಮ್. ಹೀಗೆ ನಾವು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಅಥವಾ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲೂ ಕೂಡ ಈ ಹನುಮಾನ ಚಾಲೀಸವನ್ನ ನಾವು ಪಠಿಸುವ ಮೂಲಕ ಅಥವಾ ಆಲಿಸುವ ಮೂಲಕ ನಾವು ಹನುಮಂತನೊಡನೆ ಸಂಪರ್ಕವನ್ನ ಏರ್ಪಡಿಸಿದ್ದೇ ಆದರೆ ನಮ್ಮ ಶತ್ರುಗಳು ನಮ್ಮ ಜೀವನದಲ್ಲಿಯೇ ಇರುವುದಿಲ್ಲ, ಅವರು ನಿರ್ನಾಮವಾಗ್ತಾರೆ. ನಿಮ್ಮ ಭಕ್ತಿಯೇ ನಿಮ್ಮ ಕವಚ. ನೀವು ಭಕ್ತಿಯಿಂದ ಹನುಮಂತನನ್ನು ಕರೆದಾಗ ಅವನು ನಿಮಗೆ ಕವಚವಾಗಿ ನಿಮ್ಮ ಹಿಂದೆ ಇರ್ತಾನೆ. ಆದ್ರಿಂದ ನಾವು ಈ ಚಾಲೀಸವನ್ನ, ಹನುಮಾನ ಚಾಲೀಸವನ್ನ ನಾವು ಪ್ರತಿದಿನ ಆಲಿಸುವ ಹನುಮಂತ ಯಾವ ರೀತಿ ಶ್ರೀರಾಮನಲ್ಲಿ ಭಕ್ತಿಯನ್ನ ಇಟ್ಟಿದ್ದ, ಅದೇ ರೀತಿ ನಾವು ಹನುಮಂತನಲ್ಲಿ ನಾವು ಭಕ್ತಿಯನ್ನ ಬೆಳೆಸ್ಕೊಳ್ಳೋಣ, ಭಕ್ತಿ ಇಡೋಣ. ಹನುಮಂತನ ದಿವ್ಯ ಪಾದದ ದರ್ಶನ ನಮಗೂ ಕೂಡ ಆಗ್ಲಿ. ಮತ್ತೆ ಹನುಮಾನ್ ಚಾಲೀಸವನ್ನ ಸಂಪೂರ್ಣವಾಗಿ ಕೇಳಿದ ಪ್ರತಿಯೊಬ್ಬರಿಗೂ ಶ್ರೀ ಹನುಮಂತನ ಕೃಪೆ ಸದಾ ಇರಲಿ. ಅಡಚಣೆಗಳು ದೂರವಾಗಲಿ, ಭಯಗಳು ನಾಶವಾಗಲಿ, ಮನೆಯಲ್ಲಿ ಶಾಂತಿ ನೆಲೆಸಲಿ. ಜೈ ಶ್ರೀರಾಮ್, ಜೈ ಹನುಮಾನ್. ಪ್ರತಿದಿನ ನಾವು ಜೈ ಶ್ರೀರಾಮ್ ಎಂದು ಮನೆಯಲ್ಲಿ ಅಥವಾ ನಾವೆಲ್ಲೇ ಇದ್ರೂ ಕೂಡ ನಾವು ಜೈ ಶ್ರೀರಾಮ್ ಅಂತ ಮನಸ್ಸಿನಲ್ಲಿ ಮತ್ತೆ ಬಾಯಿ ಬಿಟ್ಟು ಹೇಳ್ಕೊತಾ ಇದ್ರೆ ಹನುಮಂತ ನಮ್ಮ ಜೊತೆಯಲ್ಲಿ ಇರ್ತಾನೆ. ರಾಮನಾಮ ಎಲ್ಲಿ ಮೊಳಗುವುದೋ ಅಲ್ಲಿ ಹನುಮ ಖಂಡಿತ ಇರ್ತಾನೆ. ಆದ್ರಿಂದ ನಾವು ಯಾವಾಗ್ಲೂ ರಾಮನನ್ನ ಧ್ಯಾನಿಸೋಣ. ರಾಮ ಧ್ಯಾನ ಎಲ್ಲಿರುತ್ತೋ ಅಲ್ಲಿ ಹನುಮಂತ ಖಂಡಿತ ಬರ್ತಾನೆ. ಹನುಮಂತನ ಸೆಳೆಯುವ ಶಕ್ತಿ ರಾಮನಾಮಕ್ಕಿದೆ. ಆದ್ರಿಂದ ನಾವು ಪ್ರತಿ ಕ್ಷಣ ರಾಮನಾಮ ಜಪವನ್ನು
ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮಗೆ ಇಷ್ಟವಾಗಿರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.